ಒಬ್ಬ ರೌಡಿ ಶೀಟರ್ ತನ್ನ ಪಟಾಲಂನ ಕರ್ಕೊಂಡು ಇನೋವಾ ಕಾರ್ನಲ್ಲಿ ಹೋಗ್ತಾ ಇದ್ದ. ಇವರು ಬರೋದನ್ನೇ ಹೊಂಚು ಹಾಕಿಕೊಳ್ತಿದ್ದ 20 ಜನ ರೌಡಿಗಳ ಗುಂಪು ಏಕಾಏಕಿ ಅಟ್ಟಹಾಸವನ್ನ ಮೆರೆದ್ರು. ಆದರೆ ಕಾರ್ನಲ್ಲಿದ್ದವರೆಲ್ಲ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಎಲ್ಲಿ ಅಂತೀರಾ? ವರದಿ ನೋಡಿ. ಸಿನಿಮೀಯ ರೀತಿಯಲ್ಲಿ ಡೆಡ್ಲಿ ಅಟ್ಯಾಕ್, ಲಾಂಗು ಮಚ್ಚು ಹಿಡಿದು ಕಾರ್ ಚೇಸಿಂಗ್, ಕೂದಲೆಳೆ ಅಂತರದಲ್ಲಿ ರೌಡಿ ಶೀಟರ್ ಬಚಾವ್. ಈ ಪಾತಕಲೋಕ ಅನ್ನೋದೇ ಹಾಗೆ ಅನ್ಸುತ್ತೆ. ನಾ ಬಿಟ್ರು ನಿನ್ನನ್ನ ಬಿಡಲ್ಲ ಅನ್ನೋ ಹಾಗೆ ಒಬ್ಬರಿಗೊಬ್ಬರು ಸಂಚು ರೂಪಿಸ್ತಾರೆ. ಹೌದು, ಇಂಥದ್ದೇ ಒಂದು ಘಟನೆ ಆನೇಕಲ್ ತಾಲೂಕಿನ ಜಿಗಣಿ ಠಾಣೆ ವ್ಯಾಪ್ತಿಯ ಹರಗದ್ದೆ ಸಮೀಪದ ಮಾದಪಟ್ಟಣದಲ್ಲಿ ನಡೆದಿದೆ. ರೌಡಿ ಶೀಟರ್ ಮನು ಅಂಡ್ ಗ್ಯಾಂಗ್ ಜೊತೆ ಇನೋವಾ ಕ್ರಿಸ್ಟಾ ಕಾರಿನಲ್ಲಿ ಜಿಗಣಿಯಿಂದ ಮಾದಪಟ್ಟಣ ಮಾರ್ಗವಾಗಿ ಹೋಗ್ತಾ ಇದ್ದ. ಇನ್ನೇನು ಹಾರಗದ್ದೆ ತಲುಪಬೇಕು ಅನ್ನುವಷ್ಟರಲ್ಲಿ ಹಿಂಬಾಲಿಸಿ ಬಂದ ಸ್ಕಾರ್ಪಿಯೋ ಕಾರು ಮೊದಲು ಇನೋವಾ ಕಾರಿಗೆ ಡಿಕ್ಕಿ ಹೊಡೆದಿದೆ. ಕೂಡಲೇ ಇನೋವಾ ಕ್ರಿಸ್ಟಾ ಕಾರ್ನಲ್ಲಿ ಇದ್ದವರು ಎಚ್ಚೆತ್ತುಕೊಳ್ಳುತ್ತಾ ಇದ್ದಾಗಲೇ ಇನ್ನೊಂದು ಟಾಟಾ ಸಫಾರಿಯಲ್ಲಿ ಬಂದವರ ಗ್ಯಾಂಗ್ ಇನೋವಾ ಕಾರಿನ ಮೇಲೆ ಮುಗಿಬಿದ್ದು ಲಾಂಗು ಮಚ್ಚುಗಳಿಂದ ಕಾರಿನ ಗಾಜುಗಳನ್ನ ಪುಡಿ ಪುಡಿ ಮಾಡಿದ್ದಾರೆ. ಸಂಜೆ 7:30 ಸಮಯದಲ್ಲಿ ಕುಖ್ಯಾತ ರೌಡಿ ಮೇಲೆ ಒಂದು ಅಟ್ಯಾಕ್ ಆಗಿರೋದು. ಪೊಲೀಸರು ಆ ವಾಹನಗಳನ್ನ ತೆರವು ಮಾಡಿದ್ದಾರೆ. ಅಂದ್ರೆ ಈ ಇನೋವಾ ಕಾರ್ನಲ್ಲಿ ಫ್ಯಾಮಿಲಿ ಜೊತೆಗೆ ಒಬ್ಬ ಕುಖ್ಯಾತ ರೌಡಿ ಶೀಟರ್ ಇದ್ದ ಅನ್ನೋ ಮಾಹಿತಿ ಸಿಗ್ತಿರೋಂಥದ್ದು. ಅಂದ್ರೆ ಈ ವಾಹನವನ್ನ ಸುಮಾರು 10 ಕಿಲೋಮೀಟರ್ಗೂ ಹೆಚ್ಚು ವಾಹನವನ್ನ ಫಾಲೋಅಪ್ ಮಾಡ್ಕೊಂಡು ಬಂದು ಅಟ್ಯಾಕ್ ಮಾಡೋದು. ಅಂದ್ರೆ ಮೊದಲಿಗೆ ಹಿಂಭಾಗದಿಂದ ಬಂದು ಸ್ಕಾರ್ಪಿಯೋ ವಾಹನದಲ್ಲಿ ಹಿಂದೆಯಿಂದ ಡಿಕ್ಕಿ ಹೊಡೆದು ಪರಾರಿ ಆಗ್ತಾರೆ. ನಂತರ ಒಂದು 20ಕ್ಕೂ ಹೆಚ್ಚು ಜನ ಬಂದು ಈ ಒಂದು ವಾಹನದ ಮೇಲೆ ಅಟ್ಯಾಕ್ ಮಾಡಕ್ಕೆ ಮುಂದಾಗ್ತಾರೆ. ಅಂದ್ರೆ ಮುಂದಾಗ್ತಾ ತಕ್ಷಣ ಅರ್ಧ ಕಿಲೋಮೀಟರ್ ಹೆಚ್ಚು ಆ ವಾಹನವನ್ನ ಹಿಂಬದಿಯಿಂದ ವಾಹನ ಚಲಾವಣೆ ಮಾಡೋದು. ಲಾಂಗು ಮಚ್ಚುಗಳಿಂದ ಈ ವಾಹನ ಮೇಲೆ ಯಾವ ಮಟ್ಟಕ್ಕೆ ಅಟ್ಯಾಕ್ ಮಾಡಿದೆ ಅಂತಂದ್ರೆ ನೇರವಾಗಿ ಗ್ಲಾಸ್ಗಳ ಮೇಲೆ ಲಾಂಗು ಮಚ್ಚುಗಳನ್ನ ಬೀಸಿರುವಂತದ್ದು. ಅಂದ್ರೆ ಲಾಂಗು ಮಚ್ಚುಗಳನ್ನ ಬೀಸಿದಂತೆ ಇಲ್ಲಿ ವಾಹನದಲ್ಲಿರುವಂತಹ ಕುಟುಂಬಸ್ಥರು ಮತ್ತು ಪ್ರಭಾವಿ ರೌಡಿ ಶೀಟರ್ ಒಬ್ಬ ಅಲ್ಲಿಂದ ನೇರವಾಗಿ ಎಸ್ಕೇಪ್ ಆಗಿರುವಂತದ್ದು. ಅಂದ್ರೆ ಮುಂಭಾಗದ ಗ್ಲಾಸ್ಗಳಿರ್ಬೋದು ಅಥವಾ ಸೈಡ್ ಗ್ಲಾಸ್ಗಳಿರ್ಬೋದು, ಎಲ್ಲಾ ಗ್ಲಾಸ್ಗಳ ಮೇಲೆ ಸಹ ಲಾಂಗ್ ಗೇಟ್ಗಳನ್ನ ಬೀಸಿರುವಂತದ್ದು. ಸಂಪೂರ್ಣವಾಗಿ ವಾಹನ ನೋಡೋದಾದ್ರೆ ಎಲ್ಲಾ ಕಡೆನೂ ಸಹ ಲಾಂಗ್ ಗೇಟ್ಗಳು ಈಗ ಗಾಜಿನ ಮೇಲೆ ಬಿದ್ದಿದೆ. ಯಾವಾಗ 20ಕ್ಕೂ ಹೆಚ್ಚು ಜನ ರೌಡಿಗಳ ಗ್ಯಾಂಗ್ ಮನಸೋ ಇಚ್ಛೆ ಕಾರಿನ ಮೇಲೆ ಲಾಂಗು ಮಚ್ಚು ಬೀಸೋದು ತಿಳಿತೋ, ಕಾರು ಚಲಾಯಿಸ್ತಾ ಇದ್ದ ರೌಡಿ ಶೀಟರ್ ಹಿಂಬದಿಯಿಂದ ಎಲ್ಲರನ್ನೂ ಗುದ್ದುಕೊಂಡು ಸುಮಾರು ಅರ್ಧ ಕಿಲೋಮೀಟರ್ ರಿವರ್ಸ್ ಕಾರು ಚಲಾಯಿಸಿಕೊಂಡು ಹೋಗಿದ್ದಾನೆ. ಮಾದಾಪಟ್ಟಣ ನೀರಿನ ಟ್ಯಾಂಕ್ ಬಳಿ ಇನೋವಾ ಕಾರು ಡಿವೈಡರ್ ಮೇಲೆ ಹತ್ತುತ್ತಾ ಇದ್ದಂತೆ ಕೂಡಲೇ ಇನೋವಾ ಕ್ರಿಸ್ಟಾ ಕಾರ್ನಲ್ಲಿದ್ದಂತಹ ಗ್ಯಾಂಗ್ ಅಲ್ಲಿಂದ ಇಳಿದು ಅಪಾರ್ಟ್ಮೆಂಟ್ ಒಂದರ ಒಳಗೆ ನುಗ್ಗಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಇನೋವಾ ಕಾರ್ನಲ್ಲಿ ಇದ್ದವರು ಎಸ್ಕೇಪ್ ಆಗ್ತಾ ಇದ್ದಂತೆ ಸ್ಕಾರ್ಪಿಯೋ ಕಾರ್ನಲ್ಲಿ ಇದ್ದವರು ಅಲ್ಲೇ ಕಾರನ್ನು ಬಿಟ್ಟು ಟಾಟಾ ಸಫಾರಿ ಕಾರು ಹತ್ತಿ ಪರಾರಿಯಾಗಿದ್ದಾರೆ. ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಅಟ್ಯಾಕ್ ಆಗುತ್ತೆ ಅಂದರೆ ಅವ್ರನ್ನ ನಿನ್ನೆ ಎಲ್ಲ ಚೇಸ್ ಮಾಡಿದ್ದಾರೆ. ಅವರು ಸಿಕ್ಕಿಲ್ಲ, ತಪ್ಪಿಸ್ಕೊಂಡು ಹೋಗಿದ್ದಾರೆ. ಇನ್ನು ಹುಡುಕ್ತಾ ಇದ್ದಾರೆ ಅವ್ರನ್ನ. ಪ್ರತಿ ವಾರ ಅವರು ಪ್ರತಿ ಪೊಲೀಸ್ ಸ್ಟೇಷನ್ನಲ್ಲಿ ಆ ಏರಿಯಾದಲ್ಲಿ ಇರ್ತಕ್ಕಂಥ ಈ ಥರ ಬ್ಯಾಡ್ ಎಲಿಮೆಂಟ್ಸ್ ಏನಿದ್ದಾರೆ ಅವ್ರನ್ನೆಲ್ಲ ಪೆರೇಡ್ ಮಾಡೋದು ಅದೆಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತಾರೆ. ಅದೇನು ನಿಲ್ಲಿಸಿಲ್ಲ. ಆ ಎಕ್ಸರ್ಸೈಸ್ ನಡೀತಾನೆ ಇರುತ್ತೆ. ಘಟನೆ ನಡೀತಾ ಇದ್ದಂತೆ ಜಿಗಣಿ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ 2 ಕಾರುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಸ್ಕಾರ್ಪಿಯೋ ಕಾರ್ನಲ್ಲಿ ಇದ್ದ ಲಾಂಗು ಮತ್ತು ಮೊಬೈಲ್, ಇನೋವಾ ಕ್ರಿಸ್ಟಾ ಕಾರ್ನಲ್ಲಿ ಇದ್ದ ಮೊಬೈಲ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಅಟ್ಯಾಕ್ ನಡೆದಿರುವ ಶಂಕೆ ಇದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.